ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮುಖ್ಯವಾಗಿ ಈ ವಿಡಿಯೋದಲ್ಲಿ ಈ ಅನುರಾಧ ನಕ್ಷತ್ರದವರ ಗುಣ ಸ್ವಭಾವ, ಅವರಿಗೆ ಯಾವ ವೃತ್ತಿ ಉದ್ಯೋಗಗಳು ಪ್ರೊಫೆಷನಲ್ ಪರವಾಗಿ ನಾವು ನೋಡುವುದಾದರೆ ಅವರಿಗೆ ಯಾವ ಪ್ರೊಫೆಷನ್ ಅದ್ಭುತವಾಗಿರುತ್ತೆ, ಯಾವ ಪ್ರೊಫೆಷನ್ಗೆ ದೂರವಾಗಿರಬೇಕಾಗಿರುತ್ತೆ, ಇನ್ನು ಇವರ ಯೋಚನೆ ಮಾಡುವಂತಹ ವಿಧಾನವು ಯಾವ ರೀತಿ ಇರುತ್ತೆ ಅನ್ನುವಂತಹ ಕೆಲವೊಂದು ವಿಷಯಗಳನ್ನು ಕ್ಲುಪ್ತವಾಗಿ ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಅನುರಾಧ ನಕ್ಷತ್ರ ಮುಖ್ಯವಾಗಿ ಇದು ವೃಶ್ಚಿಕ ರಾಶಿಯಲ್ಲಿ ರಾಶ್ಯಾಧಿಪತಿ ಕುಜನ ರಾಶಿಯಲ್ಲಿ ಬರುವಂತಹ ಈ ನಕ್ಷತ್ರ 4 ಪಾದಗಳು ಕೂಡ ರಾಶಿಯಲ್ಲೇ ಇರುತ್ತೆ. ಈ ನಕ್ಷತ್ರದಲ್ಲಿ ಹುಟ್ಟಿರುವಂತಹ ಈ ಪುಣ್ಯ ನಕ್ಷತ್ರ ಮಹಾಪುಣ್ಯ ನಕ್ಷತ್ರ ಅಂತ ಹೇಳಬಹುದು. ಅದ್ಭುತವಾಗಿರುವಂತಹ ವ್ಯಕ್ತಿತ್ವವೊಂದನ್ನು ಹೊಂದಿರುವಂತಹ ನಕ್ಷತ್ರ. ಈ ನಕ್ಷತ್ರ ಮೊದಲನೇ ಮತ್ತು ಎರಡನೇ ಪಾದವು ಸ್ವಲ್ಪ ದೋಷಪೂರಿತವಾಗಿರುತ್ತದೆ. ಈ ಮೊದಲನೇ ಮತ್ತು ಎರಡನೇ ಪಾದದಲ್ಲಿ ಜನಿಸಿರುವಂತಹ ಜಾತಕನಿಗೆ ಈ 21 ದಿನಗಳ ಒಳಗೆ ಅಥವಾ 3 ತಿಂಗಳ ಒಳಗಡೆ ಇವರಿಗೆ ನಕ್ಷತ್ರ ದೋಷ ಅಥವಾ ಶಾಂತಿಯನ್ನು ಮಾಡಿಸುವುದು ಉತ್ತಮ. ಯಾಕಂದರೆ ಮೊದಲನೇ ಪಾದದಲ್ಲಿ ಹುಟ್ಟಿರುವಂತಹ ವ್ಯಕ್ತಿಗೆ ತಂದೆಗೆ ಅವರ ಹಣಕಾಸಿನ ವಿಷಯಗಳಲ್ಲಿ, ಆರೋಗ್ಯ ವಿಷಯಗಳಲ್ಲಿ ಸ್ವಲ್ಪ ದೋಷ, ಅಥವಾ ಎರಡನೇ ಪಾದದಲ್ಲಿ ತಾಯಿಗೆ ದೋಷ ಇರುವುದರಿಂದ ಇನ್ನು 3-4 ಪಾದಗಳಿಗೆ ಯಾವುದೇ ರೀತಿ ದೋಷವೂ ಇರಲ್ಲ. ಮುಖ್ಯವಾಗಿ ಅನುರಾಧ ನಕ್ಷತ್ರದವರು ಕೆಲವೊಂದು ಕಾಲ್ಪನಿಕ ಜೀವಿಗಳು ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ. ಇವರದೇ ಆಗಿರುವಂತಹ ಒಂದು ಪ್ರಪಂಚ ಇರುತ್ತೆ. ಇವರದೇ ಆಗಿರುವಂತಹ ಒಂದು ಪ್ರಪಂಚವನ್ನು ನಿರ್ಮಾಣ ಮಾಡಿಕೊಂಡಿರ್ತಾರೆ. ಈ ಮುಖ್ಯವಾಗಿ ಈ ಭಾವನಾತ್ಮಕ ಜೀವಿಗಳು ಅಂತಾನು ಅನುರಾಧ ನಕ್ಷತ್ರದವರನ್ನು ಹೇಳಬಹುದು. ಇವರಿಗೆ ಭಾವನೆಗಳನ್ನು ಮರೆಮಾಚಲು ಸಾಧ್ಯವಾಗುವುದಿಲ್ಲ. ಅದು ಕೋಪವಾಗಿರಬಹುದು, ದುಃಖವಾಗಿರಬಹುದು, ಅಸಂತೋಷವಾಗಿರಬಹುದು. ಇವರ ಮುಖದ ಮುಖಾಂತರ ಇವರು ಎಲ್ಲ ವಿಷಯಗಳು ಕೂಡ ಬೇಗ ಅರ್ಥ ಆಗಿಬಿಡುತ್ತೆ ಇವರು ಯಾವ ಮೂಡಲ್ಲಿದ್ದಾರೆ. ಆದ್ದರಿಂದ ಈ ಮನಸ್ಸಲ್ಲಿರುವಂತಹ ಭಾವನೆಗಳನ್ನು ಮರೆಮಾಚಲು ಸಾಧ್ಯವಾಗುವುದಿಲ್ಲ ಅನುರಾಧ ನಕ್ಷತ್ರದವರಿಗೆ. ತುಂಬ ಆ್ಯಕ್ಟಿವ್ ಆಗಿರ್ತಾರೆ, ಎನರ್ಜೆಟಿಕ್ ಆಗಿರ್ತಾರೆ. ಎಷ್ಟೇ ಜನ ಇದ್ದರೂ ಕೂಡ ಈ ವ್ಯಕ್ತಿಗಳು ಓಪನ್ನಾಗಿ ಯಾವುದೇ ರೀತಿ ಸ್ಟೇಜ್ ಫಿಯರ್ ಇಲ್ಲದೆ ಅನರ್ಗಳವಾಗಿ ಮಾತನಾಡುವಂತಹ ವಾಗ್ಮಿಗಳಾಗಿರ್ತಾರೆ. ಇನ್ನು ಇವರಿಗೆ ಇರುವಂತಹ ಒಂದು ಪ್ರತ್ಯೇಕವಾಗಿರುವಂತಹ ಆಸಕ್ತಿ ಏನಪ್ಪ ಅಂದರೆ ಇವರಿಗೆ ಈ ಸಾಹಿತ್ಯದ ಮೇಲೆ ಮತ್ತು ಕವನಗಳ ಮೇಲೆ ಸಾಕಷ್ಟು ಶ್ರದ್ಧೆ ಇರುತ್ತೆ. ಈ ಭಾವನಾ ಜೀವಿಗಳಂತ ಹೇಳ್ತಾ ಇರ್ತೀವಲ್ಲ, ಇವರ ನೋಡಿರುವಂತಹ ಪ್ರಪಂಚವನ್ನು, ಅರ್ಥ ಮಾಡಿಕೊಳ್ಳೆಂದಿರುವಂತಹ ಪ್ರಪಂಚವನ್ನು, ವಾತಾವರಣವನ್ನು, ಪ್ರಕೃತಿಯ ಬಗ್ಗೆ ಸಾಕಷ್ಟು ವಿಷಯಗಳನ್ನು ಗಂಟೆಗಳ ಸಾಲಿನಲ್ಲಿ ಅನರ್ಗಲವಾಗಿ ಹೇಳುವಂತಹ ಒಂದು ವಿಶೇಷವಾಗಿರುವಂತಹ ಜ್ಞಾನವು ಈ ಪರ್ಟಿಕ್ಯುಲರ್ ಆಗಿ ಅನುರಾಧ ನಕ್ಷತ್ರದವರಿಗೆ ಇರುತ್ತೆ. ಈ ವ್ಯಕ್ತಿಗಳಿಗೆ ಕೋಪವೂ ಇರಲ್ವಾ, ಆವೇಶವಿರಲ್ವ? ಖಂಡಿತ ಇರುತ್ತೆ. ಆದರೆ ಈ ವಿಪರೀತವಾಗಿರುವಂತಹ ಕೋಪ ಕ್ಷಣ ಮಾತ್ರವೂ ಇದ್ದರೂ ಕೂಡ, ಸ್ವಲ್ಪ ಸಮಯ ಇದ್ದರೂ ಕೂಡ ಆ ಸಮಯದಲ್ಲಿ ಆಗಬೇಕಾಗಿರುವಂತಹ ಕೆಲವೊಂದು ನಷ್ಟಗಳಾಗಿರ್ಬೋದು, ಮಾನ ನಷ್ಟ ಆಗಿರ್ಬೋದು, ಫ್ರೆಂಡ್ಶಿಪ್ನ ಕಳ್ಕೊಳ್ಳೋದಾಗಿರಬಹುದು. ಈ ರೀತಿ ವಿಷಯಗಳಿಂದ, ಈ ಕೆಲವೊಂದು ವಿಷಯಗಳನ್ನು ನೇರವಾಗಿ ಹೇಳುವುದರಿಂದ ಟೀಕೆ ಮಾಡುವಂತಹ ವ್ಯಕ್ತಿಗಳು, ವಿಮರ್ಶೆ ಮಾಡುವಂತಹ ವ್ಯಕ್ತಿಗಳು, ಯಾರಿಗೇ ಕಾಣಿಸುವಂತಹ ಕೆಲವೊಂದು ದೋಷಗಳು ಇವರಿಗೆ ಕಾಣಿಸ್ತಾ ಇರುತ್ತೆ ಪ್ರಸ್ಫುಟವಾಗಿ. ಅದನ್ನು ನೇರವಾಗಿ ಹೇಳುವುದರಿಂದ ಕೆಲವೊಂದು ವ್ಯಕ್ತಿಗಳಿಗೆ ಇವರು ಶತ್ರುಗಳ ರೀತಿಯಲ್ಲಿ ಕಾಣಿಸುವುದರಿಂದ ಇವರಿಗೆ ಇವರ ಜೊತೆ ಸ್ನೇಹ ಮಾಡುವಂತಹ ಜನ ತುಂಬ ಕಮ್ಮಿ ಇರ್ತಾರೆ. ಆಪ್ತರು ಅಂದರೆ ಮತ್ತಷ್ಟು ಕಮ್ಮಿಯಾಗಿರ್ತಾರೆ ಈ ಅನುರಾಧ ನಕ್ಷತ್ರದವರಿಗೆ. ಅನುರಾಧ ನಕ್ಷತ್ರದವರು ಪ್ರೀತಿ ಮಾಡಿದ್ರೆ ಎಕ್ಸಲೆಂಟಾಗಿ, ತುಂಬ ಅತಿರೇಕವಾಗಿ ಪ್ರೀತಿಯನ್ನು ತೋರಿಸ್ತಾರೆ. ಅಪಾರವಾಗಿರುವಂತಹ ಪ್ರೀತಿನ ಅನುರಾಗ. ಈ ಕುಟುಂಬದ ಬಗ್ಗೆ ಜವಾಬ್ದಾರಿಯನ್ನು ಹೊತ್ತಿಕೊಂಡು ಈ ಕುಟುಂಬದ ಬಗ್ಗೆ ಮತ್ತು ಕುಟುಂಬದಲ್ಲಿ ಯಾವಾಗಲೂ ಕೂಡ ಒಂದು ಶಾಂತಿಯುತ ವಾತಾವರಣ ಇರಬೇಕು, ಎಲ್ಲರೂ ಸಂತೋಷವಾಗಿರಬೇಕು. ಇವರಿಗೆ ಎಷ್ಟೇ ಕಷ್ಟ ಬಂದ್ರೂ ಪರವಾಗಿಲ್ಲ, ಇವರಿಗೆ ಎಷ್ಟೇ ಸಮಸ್ಯೆಗಳಿದ್ರೂ ಪರವಾಗಿಲ್ಲ, ಬಟ್ ತಮ್ಮ ಸುತ್ತಮುತ್ತಲಿರುವಂತಹ ವ್ಯಕ್ತಿಗಳು, ಕುಟುಂಬವು ಆನಂದವಾಗಿರಬೇಕು, ಸಂತೋಷವಾಗಿರಬೇಕು ಅನ್ನುವಂತಹ ಹಂಬಲ ಇವರಲ್ಲಿ ನಾವು
ಕಾಣಬಹುದು. ಅಂದರೆ ಇವರು ಸದಾ ಅವರ ಬಗ್ಗೆ ಅಲ್ಲದೆ ಬೇರೆಯವರ ಬಗ್ಗೆ ಯೋಚನೆ ಮಾಡುವಂತಹ ವ್ಯಕ್ತಿಗಳಾಗಿರುತ್ತಾರೆ. ಆದರೆ ಅತಿಯಾಗಿರುವಂತಹ ಪ್ರೀತಿ ಒಂದೊಂದು ಸಾರಿ ಇವರ ಜೀವನದಲ್ಲಿ ಮುಳ್ಳಾಗಬಹುದು. ಅನೇಕ ಸಂಶಯಗಳಿಗೆ ಮತ್ತು ಅನೇಕ ವಿಧವಾದ ಸಂದೇಹಗಳಿಗೆ ಸಂಬಂಧಗಳಲ್ಲಿ ಒಂದು ಬಿರುಕುವನ್ನು ಮೂಡಿಸುವಂತಹ ಸಾಧ್ಯತೆ ಇರುವುದರಿಂದ ಪ್ರಾಮಾಣಿಕವಾಗಿ ಇವರು ಈ ಕೆಲವೊಂದು ವಿಷಯಗಳಲ್ಲಿ ಇದ್ದರೂ ಕೂಡ ಕೆಲವೊಂದು ವ್ಯಕ್ತಿಗಳಿಗೆ ಒಂದು ರೀತಿ ಇಷ್ಟು ಸಂದೇಹನ ಇಷ್ಟು ಸಂಶಯನ ಅನ್ನುವಂತಹ ಸಂದರ್ಭಗಳಿರುತ್ತೆ. ಬಟ್ ಯಾಕಂದರೆ ಇವರನ್ನು ಮೋಸ ಮಾಡುವುದು ಯಾರಿಗೂ ಸಾಧ್ಯವಾಗುವುದಿಲ್ಲ, ಮೋಸ ಹೋಗುವುದು ಇವರ ಗುಣವಲ್ಲ. ಬಟ್ ಬೇರೆಯವರಿಗೆ ಹೇಳ್ತಾ ಇರುವಂತಹ ವಿಷಯಗಳು ಅದ್ಭುತ ರೀತಿಯಲ್ಲಿ ಸಕ್ಸಸ್ ಆಗ್ತಾ ಇರ್ತಾರೆ ಇವರ ಸಲಹೆಗಳನ್ನು ಪಡೆದು. ಬಟ್ ಇವರ ವಿಷಯಕ್ಕೆ ಬಂದರೆ ತುಂಬ ಸಲಹೆಗಳು ತಗೊಳ್ಳೋದ್ರಲ್ಲಿ ಅಥವಾ ಡೆಸಿಷನ್ ತಗೊಳ್ಳೋದ್ರಲ್ಲಿ ಅಥವಾ ಬೇರೆಯವರು ಹೇಳಿರುವಂತಹ ಸಲಹೆಗಳನ್ನು ಎಷ್ಟೇ ಉತ್ತಮ ರೀತಿಯಲ್ಲಿ ಇದ್ರೂ ಕೂಡ ಅದನ್ನು ಫಾಲೋ ಮಾಡೋದಕ್ಕೆ ಹಿಂದೆ ಮುಂದೆ ಹಾಕಿ ಇವರ ಜೀವನದಲ್ಲಿ ಸಾಕಷ್ಟು ಗೊಂದಲಕ್ಕೆ ಗುರಿಯಾಗುವಂತಹ ಸಂದರ್ಭಗಳು ಬರುತ್ತೆ. ಇನ್ನು ವಿಪರೀತವಾಗಿರುವಂತಹ ವಿಶ್ವಾಸ, ಯಾರನ್ನಾದರೂ ನಂಬಿದ್ದಾರೆ ಅಂತ ಹೇಳಿದ್ರೆ ಅಪಾರವಾಗಿರುವಂತಹ ವಿಶ್ವಾಸದಿಂದ ಅವರ ಜೊತೆ ಇರ್ತಾರೆ, ಪ್ರಾಮಾಣಿಕವಾಗಿರ್ತಾರೆ, ಧರ್ಮಬದ್ಧವಾಗಿರ್ತಾರೆ. ಇನ್ನು ವೃತ್ತಿ ಮಾಡುವಂತಹ ಸಂದರ್ಭಗಳಲ್ಲಿ ಇವರನ್ನು ನಂಬಿ ಏನಾದರೂ ಕೆಲಸವನ್ನು ವಹಿಸಿದರೆ ಅತ್ಯದ್ಭುತ ರೀತಿಯಲ್ಲಿ ಇವರು ಆ ಕೆಲಸದಲ್ಲಿ ಸಕ್ಸಸ್ನ ಕಾಣುವಂತಹ ಸಂಪೂರ್ಣ ಮಾಡುವಂತಹ ಜವಾಬ್ದಾರಿಯನ್ನು ಈ ವ್ಯಕ್ತಿಗಳು ಹೊಂದಿರುತ್ತಾರೆ. ಮುಖ್ಯವಾಗಿ ಈ ಅನುರಾಧ ನಕ್ಷತ್ರದವರಿಗೆ ಈ ಪರ್ಟಿಕ್ಯುಲರ್ ಆಗಿ ಎಷ್ಟು ವಿಶ್ವಾಸದಿಂದ ಎಷ್ಟು ಈ ಕೆಲವೊಂದು ವ್ಯಕ್ತಿಗಳನ್ನು ನಂಬಿರ್ತಾರೋ ಅಂತಹ ವ್ಯಕ್ತಿಗಳು ಏನಾದರೂ ಒಮ್ಮೆ ಇವರಿಗೆ ಸುಳ್ಳು ಹೇಳಿದರೆ, ದ್ರೋಹ ಮಾಡಿದರೆ, ಇತ್ಯಾದಿ ವಿಷಯಗಳನ್ನು ಮೋಸ ಮಾಡಿದರೆ ಆ ವ್ಯಕ್ತಿಗಳ ಕಡೆ ಜೀವನದಲ್ಲಿ ಕೂಡ ಅವರ ಜೊತೆ ಮಾತನಾಡುವುದಿಲ್ಲ, ಅವರಿರುವಂತಹ ಕಡೆ ಹೋಗುವುದಿಲ್ಲ. ಅಷ್ಟು ವಿಪರೀತವಾಗಿರುವಂತಹ ಕಠಿಣ ಮನಸ್ಸನ್ನು ಕೆಲವೊಂದು ಬಾರಿ ಈ ವ್ಯಕ್ತಿಗಳಿಗೆ ಈ ವ್ಯಕ್ತಿಗಳ ಮೇಲೆ ಅನ್ನೋದು ಇರುತ್ತೆ. ಇವರು ಎಷ್ಟು ಪ್ರೀತಿ ಮಾಡ್ತಾ ಇರ್ತಾರೋ, ಎಷ್ಟು ಅನುರಾಗ, ಎಷ್ಟು ಸಂತೋಷದಿಂದ ಇರ್ತಾರೋ, ಎಷ್ಟು ಇವರಲ್ಲಿರುವಂತಹ ಪ್ರೀತಿಯನ್ನು ಕೊಡ್ತಾರೋ ಅದೇ ರೀತಿಯಲ್ಲಿ ದ್ವೇಷವೂ ಕೂಡ ಇವರಲ್ಲಿ ಇರುತ್ತೆ. ಇನ್ ಕೇಸ್ ಇವರನ್ನು ಯಾರಾದರೂ ಕೀಳಾಗಿ ನೋಡಿದರೆ, ಅವಮಾನಿಸಿದರೆ, ಅಂತಹ ವ್ಯಕ್ತಿಗಳ ಮೇಲೆ ದ್ವೇಷವನ್ನು ಬಂದರೆ ಈ ಪ್ರತೀಕಾರಕ್ಕೂ ಕೂಡ ಹಿಂದೆ ಮುಂದೆ ನೋಡೋಲ್ಲ ಅಂತಹ ವ್ಯಕ್ತಿಗಳಾಗಿರುತ್ತಾರೆ. ಸೊ ಆದ್ದರಿಂದ ಅನುರಾಧ ನಕ್ಷತ್ರದವರ ಜೊತೆಗೆ ನೀವು ಎಷ್ಟು ಪ್ರೀತಿಯಿಂದ, ನೀವು ಎಷ್ಟು ನಂಬಿಕೆಯಿಂದ ಇರ್ತೀರೋ ಅಷ್ಟು ಸಹಾಯಕಾರಿಯಾಗಿ ನಿಮಗೆ ಸಲಹೆಗಳನ್ನು ನೀಡುವುದರಲ್ಲಾಗಿರಬಹುದು, ನಿಮ್ಮ ವಿಷಯಗಳಿಗೆ ಅದ್ಭುತ ರೀತಿಯಲ್ಲಿ ನಿಮ್ಮನ್ನು ಮುಂದೆ ನಿಂತು ನಡೆಸುವಂತಹ ಒಬ್ಬ ಒಳ್ಳೆಯ ನಾಯಕತ್ವ ಗುಣಗಳನ್ನು ಹೊಂದಿ ಈ ಅನುರಾಧ ನಕ್ಷತ್ರದವರು ಇರ್ತಾರೆ. ಇನ್ನು ಸಹಾಯ ಸಹಕಾರ ಬೇರೆಯವರಿಗೆ ಮಾಡುವಂತಹ ಸಂದರ್ಭಗಳು ಬಂದರೆ ಅವರ ಅವಶ್ಯಕತೆ, ಅವರ ಪ್ರಯಾರಿಟೀಸ್ ಕೂಡ ಸೈಡ್ಗಿಟ್ಬಿಟ್ಟು ಬೇರೆಯವರ ಅವಶ್ಯಕತೆಗಳನ್ನು ಪೂರೈಸೋದಕ್ಕೆ ಇವರ ಸತತವೂ ಪ್ರಯತ್ನ ಮಾಡ್ತಾ ಇರ್ತಾರೆ. ಇನ್ನು 16ನೇ ವರ್ಷ ಬರೋವರೆಗೂ ಕೂಡ ಸಾಕಷ್ಟು ಅನುರಾಧ ನಕ್ಷತ್ರದವರಿಗೆ ಸ್ವಲ್ಪ ಬಾಲಾರಿಷ್ಟ ದೋಷಗಳು ಅನ್ನೋದಿರುತ್ತೆ. ಏನೋ ಒಂದು ಅವಘಡಗಳು, ಅಪಘಾತಗಳು ಅಥವಾ ಮನೆಯಲ್ಲಿ ಮಾನಸಿಕ ಸಮಸ್ಯೆಗಳು ಅನ್ನೋದು ಅಥವಾ ತುಂಬ ಸಮಸ್ಯೆಗಳಿಂದ ಕೂಡಿರುವಂತಹ ಜೀವನ ನೋಡುವುದನ್ನು, ಈ ವಿಷಯಗಳು ಇವರ ಜೀವನದ ಮೇಲೆ ಮುಂದಿನ ದಿನಗಳಲ್ಲಿ ಮಾನಸಿಕ ಆರೋಗ್ಯದ ಮೇಲೆ ಬಹಳಷ್ಟು ಪರಿಣಾಮವನ್ನು ನೀಡುತ್ತಾ ಇರುತ್ತೆ. ಸೊ ಆದ್ದರಿಂದ 16ನೇ ಇನ್ ಕೇಸ್ ನಿಮ್ಮ ಮಕ್ಕಳಲ್ಲಿ ಯಾರಾದರೂ ಈ ಅನುರಾಧ ನಕ್ಷತ್ರದವರು ಇದ್ದರೆ ಇವರು ಭಾವನಾತ್ಮಕವಾಗಿರುವಂತಹ ಜೀವಿಗಳಾಗಿರೋದ್ರಿಂದ ಇವರ ಮುಂದೆ ಕಿರುಚಾಡುವುದು ಅಥವಾ ಜಗಳ ಆಡುವುದು, ಈ ಕೆಲವೊಂದು ವಿಷಯಗಳಲ್ಲಿ ಮಾನಸಿಕವಾಗಿ ಇಂತಹ ವಿಷಯಗಳಿಗೆ ತುಂಬ ಕುಗ್ಗಿ ಹೋಗ್ತಾರೆ. ಸೊ ಆದ್ದರಿಂದ ಇಂತಹ ವಿಷಯಗಳಿಂದ ಈ ವಿಷಯಗಳನ್ನು ಈ ಮಕ್ಕಳ ಮುಂದೆ ಮಾಡಬಾರದು ನಿಮ್ಮ ಈ ಪೋಷಕರು. ಮುಖ್ಯವಾಗಿ ಈ ಅನುರಾಧ ನಕ್ಷತ್ರದವರು ಹಂತ ಹಂತವಾಗಿ ತಮ್ಮ ಜೀವನದಲ್ಲಿ ಅಂದರೆ ಯಾವುದೇ ಇಲ್ಲದಿರುವಂತಹ ಸ್ಥಾನದಿಂದ ತಮ್ಮ ಪಯಣವನ್ನು ಆರಂಭಿಸಿ ಈ ಹಂತ ಹಂತವಾಗಿ ಜೀವನದಲ್ಲಿ ಉನ್ನತ ಸ್ಥಿತಿಯನ್ನು ಕಾಣ್ತಾರೆ, ಉತ್ತಮ ರೀತಿಯಲ್ಲಿ ಅಭಿವೃದ್ಧಿಯನ್ನು ನೋಡ್ತಾರೆ, ಉತ್ತಮ ರೀತಿಯಲ್ಲಿ ಅಧಿಕಾರ ಹುದ್ದೆಗಳನ್ನು ಪಡೀತಾರೆ. ಈ ಅನುರಾಧ ನಕ್ಷತ್ರದವರು ಕಷ್ಟಪಡುವಂತಹ ಈ ಕಷ್ಟವನ್ನು ಎಷ್ಟೇ ಕಷ್ಟ ಬರಲು ಕೂಡ ಎಂತಹ ಅನ್ಕಂಫರ್ಟಬಲ್ ಝೋನ್ ಆಗಿರಬಹುದು, ಈ ಯಾವುದೇ ಕಂಪ್ಲೇಂಟ್ ಮಾಡೋಲ್ಲ. ಆ ವ್ಯಕ್ತಿಗಳಿಗೆ, ಆ ಸಂದರ್ಭಕ್ಕೆ, ಆ ಪ್ರದೇಶಕ್ಕೆ ತಮ್ಮನ್ನು ತಾವು ಬದಲಾಯಿಸಿಕೊಂಡು ಅದ್ಭುತ ರೀತಿಯಲ್ಲಿ ಫಲಗಳನ್ನು, ಅದ್ಭುತ ರೀತಿಯಲ್ಲಿ ಯಶಸ್ಸನ್ನು ಕಾಣುವಂತಹ ವ್ಯಕ್ತಿಗಳು
ನಮ್ಮ ಅನುರಾಧ ನಕ್ಷತ್ರದವರು. ಮುಖ್ಯವಾಗಿ ಈ ಅನುರಾಧ ನಕ್ಷತ್ರದ ಸ್ತ್ರೀಯರಿಗೆ ಫ್ಯಾಷನ್ಗೆ ಸಂಬಂಧಪಟ್ಟಿರುವಂಥದ್ದು ಡಿಸೈನಿಂಗ್ ಆಗಿರಬಹುದು, ಫ್ಯಾಷನ್ ಡಿಸೈನಿಂಗ್, ಬೊಟಿಕ್, ಬ್ಯೂಟಿ ಪಾರ್ಲರ್ ಇತ್ಯಾದಿ ವಿಷಯಗಳು ಅತ್ಯಂತ ಅನುಕೂಲವಾಗಿರುತ್ತೆ. ಇನ್ನು ಅನುರಾಧ ನಕ್ಷತ್ರದವರಿಗೆ ಆಗದೇ ಇರುವಂತಹ ಪ್ರೊಫೆಷನ್ಸು ಈ ಶಾರ್ಟ್ಕಟ್ ಮುಖಾಂತರ ಹಣಕಾಸು ಮಾಡೋಣ, ಶೇರ್ ಮಾರ್ಕೆಟು, ಟ್ರೇಡಿಂಗು ಅಥವಾ ಈ ಆನ್ಲೈನ್ ಬೆಟ್ಟಿಂಗು, ಜೂಜು ಇತ್ಯಾದಿ ವಿಷಯಗಳಿಗೆ ದೂರ ಇರಬೇಕಾಗಿರುತ್ತೆ ಈ ಪರ್ಟಿಕ್ಯುಲರ್ ಅನುರಾಧ ನಕ್ಷತ್ರದವರು. ಮುಖ್ಯವಾಗಿ ಈ ಭೂಮಿಯನ್ನು ರಾಶ್ಯಾಧಿಪತಿ ಕುಜ ಆಗಿರೋದ್ರಿಂದ ಭೂಮಿಯನ್ನು ನಂಬಿಕೊಂಡು ಕನ್ಸ್ಟ್ರಕ್ಷನ್ ಫೀಲ್ಡ್ ಆಗಿರ್ಬೋದು, ರಿಯಲ್ ಎಸ್ಟೇಟ್ ಫೀಲ್ಡ್ ಆಗಿರ್ಬೋದು ಅದ್ಭುತವಾಗಿರುತ್ತೆ. ಮನೆ ಗೃಹ ನಿರ್ಮಾಣಕ್ಕೆ ಸಂಬಂಧಪಟ್ಟಿರುವಂತಹ ಇಂಟೀರಿಯರ್ ಡಿಸೈನಿಂಗ್, ಈವೆಂಟ್ ಮ್ಯಾನೇಜ್ಮೆಂಟ್, ಮುಖ್ಯವಾಗಿ ಈ ಕಲಾತ್ಮಕ ಹುದ್ದೆಗಳಾಗಿರುವಂತಹ ಈ ಆ್ಯಂಕರ್ಸ್ ಆಗಿರ್ಬೋದು, ಮಾಧ್ಯಮದಲ್ಲಿ ಕೆಲಸ ಮಾಡ್ತಾ ಇರುವಂತಹ ವ್ಯಕ್ತಿಗಳಾಗಿರ್ಬೋದು, ಸೃಜನಶೀಲತೆಯಿಂದ ಕ್ರಿಯೇಟಿವಿಟಿಯಿಂದ ತುಂಬಿರುವಂತಹ ವೃತ್ತಿಗಳು ಇವರಿಗೆ ಅದ್ಭುತ ರೀತಿಯಲ್ಲಿ ಯೋಗಕಾರಕವಾಗಿರುತ್ತದೆ. ಅದೇ ರೀತಿ ಈ ನ್ಯಾಯವಾದಿಗಳಾಗಿ ಅಡ್ವೊಕೇಟ್ಸು, ಲಾ ಇತ್ಯಾದಿ ವಿಷಯಗಳಲ್ಲಿ ಸಾಕಷ್ಟು ಯಶಸ್ಸನ್ನು ಕಾಣುವಂತಹ ವ್ಯಕ್ತಿಗಳು ಅನುರಾಧ ನಕ್ಷತ್ರರಾಗಿರುತ್ತಾರೆ. ಸೊ ಆದ್ದರಿಂದ ಈ ಪರ್ಟಿಕ್ಯುಲರ್ ಅನುರಾಧ ನಕ್ಷತ್ರದವರಿಗೆ ಈ ವಿಷಯಗಳು ನಿಮಗೆ ಹೇಳಿರುವಂತಹ ಈ ವಿಷಯಗಳನ್ನು ತಮಗೆ ಅನ್ವಯವಾಗಿರುತ್ತೆ ಅಂತ ಹೇಳ್ತಾ, ಈ ರೀತಿ ಮತ್ತಷ್ಟು ವಿಡಿಯೋಗಳು ನಿಮಗೆ ಮತ್ತಷ್ಟು ನಕ್ಷತ್ರದ ಬಗ್ಗೆ ತಿಳಿಯಬೇಕೆಂದರೆ ದಯವಿಟ್ಟು ನಮ್ಮ ವಿಡಿಯೋವನ್ನು ಸದಾ ನೀವು ಲೈಕ್ ಮಾಡುವುದು ಅಥವಾ ಶೇರ್ ಮಾಡುವುದರಿಂದ ನಮಗೆ ಮತ್ತಷ್ಟು ಉತ್ಸಾಹದಿಂದ ಮತ್ತಷ್ಟು ವಿಡಿಯೋಗಳು ಬೇಕಾಗಿರುವಂತಹ ಶಕ್ತಿಯನ್ನು ತುಂಬುವಂತಹ ಅವಕಾಶ ನಿಮಗೆ ಇರಲಿ ಅಂತ ಕೇಳ್ತಾ, ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀವಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.